ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀರಿಯಲ್ ಸೌರಭ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಅಣ್ಣಯ್ಯ ಧಾರಾವಾಹಿಯ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಅಣ್ಣಯ್ಯ ಧಾರಾವಾಹಿಯ ಸಂಚಿಕೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಂದು ಕಡೆ ಲೀಲಾ ರಶ್ಮಿನ ಬೆಟ್ಟಕ್ಕೆ ಹೋಗಬಾರ್ದು ಅಂತ ತಡಿತಾ ಇದ್ದಾರೆ. ಯಾಕಂದರೆ ಅಲ್ಲಿ ಸೀನನ್ ಮದುವೆ ಇರೋದ್ರಿಂದ ಹೇಗಾದರೂ ಮಾಡಿ ರಶ್ಮಿನ ತಡಿಬೇಕು ಆ್ಯಂಡ್ ಪಿಂಕಿ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಲೀಲಮ್ಮನ ಮನಸ್ಸಲ್ಲಿ. ಮತ್ತೊಂದು ಕಡೆ ಈಗಾಗಲೇ ನಮ್ಮ ಪಾರುಗೆ ಈ ಸೀನನ್ ವಿಷಯ ಕೂಡ ಗೊತ್ತಾಗಿದೆ. ಮತ್ತೊಂದು ಕಡೆ ನಮ್ಮ ವೀರಭದ್ರ ಅವ್ರಿಗೂ ಹೇಗಾದರೂ ಮಾಡಿ ಶಿವು ವ್ರತ ಮಾಡೋದನ್ನ ತಡಿಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ನಮ್ಮ ಶಿವಣ್ಣ ದೇವಸ್ಥಾನದಲ್ಲಿ ತನ್ನ ತಂಗಿರ್ಗೋಸ್ಕರ ಹರಕೆ ಮಾಡ್ಕೊಂಡಿರೋದ್ರಿಂದ ವ್ರತನ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಇದೆ. ಆದರೆ ಸೀನನ್ ಮದುವೆ ಒಂದು ಕಡೆ ನಡೀತಾ ಇರೋದು ನಮ್ಮ ಶಿವಣ್ಣಂಗೆ ಗೊತ್ತಿಲ್ಲ. ಆ್ಯಂಡ್ ಶಿವಣ್ಣ ವ್ರತ ಮಾಡೋದಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಆ್ಯಂಡ್ ವ್ರತ ಕೂಡ ಮಾಡ್ತಾ ಇರ್ತಾರೆ. ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕಂತ ವೀರಭದ್ರ ಮತ್ತು ಕೋದಂಡ ಎಲ್ಲ ಸೇರಿಕೊಂಡು ತುಂಬಾ ಪ್ಲ್ಯಾನ್ ಮಾಡಿದ್ದಾರೆ. ಶಿವಣ್ಣ ವ್ರತನ ಮಾಡಬೇಕಾದ್ರೆ ಅವ್ರಿಗೆ ಮುಳ್ಳೆಲ್ಲ ಚುಚ್ಚಬೇಕಂತ ಹೇಳಿ ಮುಳ್ಳಿನ ಹಾಸಿಗೆಗಳನ್ನೇ ಮಾಡಿದ್ದಾರೆ. ಆ್ಯಂಡ್ ಶಿವಣ್ಣ ಮಂಡಿ ಸೇವೆ ಮಾಡೋ ಜಾಗದಲ್ಲಿ ಗ್ಲಾಸ್ ಪೀಸ್ಗಳನ್ನೆಲ್ಲ ಹಾಕಿರ್ತಾರೆ. ಹಾಗಾಗಿ ಶಿವಣ್ಣಂಗೆ ಪೇಯ್ನ್ ಆದರೂ ಕೂಡ ತನ್ನ ತಂಗಿರ ಜೀವನ ಚೆನ್ನಾಗಿರಬೇಕು, ತನ್ನ ತಂಗಿರಿಗೆ ಮಕ್ಕಳಾಗಿ ಅವರ ವಂಶ ಅಭಿವೃದ್ಧಿ ಆಗಬೇಕು, ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕಂತ ವ್ರತ ಮಾಡ್ತಿರ್ತಾರೆ. ಬಟ್ ಶಿವಣ್ಣಂಗೆ ಗೊತ್ತಿಲ್ಲ ತನ್ನ ತಂಗಿರ ಪರಿಸ್ಥಿತಿ ಎಲ್ಲ ಹದಗೆಟ್ಟೋಗಿದೆ, ಯಾರು ಕೂಡ ಚೆನ್ನಾಗಿಲ್ಲ ಅನ್ನೋದು ಶಿವಣ್ಣಂಗೆ ಅರಿವೇ ಇಲ್ಲ. ಮತ್ತೊಂದು ಕಡೆ ಸೀನಾ ದೇವಸ್ಥಾನಕ್ಕೆ ಬಂದಿರ್ತಾರೆ ಆ್ಯಂಡ್ ಪಿಂಕಿ ಅಲ್ಲಿಗೆ ರೆಡಿಯಾಗಿ ಬಂದಿರ್ತಾರೆ. ಆ್ಯಂಡ್ ಅಲ್ಲಿವರೆಗೂ ಸೀನಾ ಅಂದ್ಕೊಂಡಿದ್ದು ಇದು ನಾರಿ ಪೂಜೆಗೆ ಪಿಂಕಿ ರೆಡಿಯಾಗಿ ಬಂದಿರೋದು ಅಂತ. ಬಟ್ ರಿಯಲ್ ಮ್ಯಾಟರ್ ಅವಳು ಅವನ್ನ ಮದುವೆ ಆಗೋದಕ್ಕೆ ಬಂದಿದ್ದಾಳೆ ಅಂತ ಅವನಿಗೂ ಕೂಡ ಗೊತ್ತಿರೋದಿಲ್ಲ. ಅದಾದಮೇಲೆ ಪಿಂಕಿ ಅಪ್ಪನೂ ಕೂಡ ಬಂದಿರ್ತಾರೆ ಆ್ಯಂಡ್ ಪಿಂಕಿ ಅಪ್ಪ ಪಿಂಕಿ ಸೇರಿ ರಿಕ್ವೆಸ್ಟ್ ಮಾಡಿದ ಮೇಲೆ ಸೀನಂಗೆ ವಿಷಯ ಗೊತ್ತಾಗುತ್ತೆ. ಆದರೆ ಸೀನಾ ಕೂಡ ಒಪ್ಕೋತಾರೆ. ಯಾಕಂದರೆ ಈಗಾಗಲೇ ಪಿಂಕಿನೇ ಸೀನನ ಮನಸ್ಸಲ್ಲಿರೋದ್ರಿಂದ ಮದುವೆ ಆಗೋದಕ್ಕೆ ಒಪ್ಕೊಂಡು ಪಿಂಕಿ ಜೊತೆ ಹೋಗ್ಬಿಟ್ಟು ಹಸೆಮಣೆ ಮೇಲೆ ಕೂತಿರ್ತಾರೆ. ಮತ್ತೊಂದು ಕಡೆ ಶಿವಣ್ಣಂಗೆ ಪಾಪ ಅದು ಯಾವುದ್ರದ್ದು ಅರಿವೇ ಇಲ್ಲ. ಮತ್ತು ಈ ಕಡೆ ರಶ್ಮಿ ಅವರ ಮಾವ ಮಾದಪ್ಪ, ನಾನು ನನ್ನ ಮಗಳ ಜೊತೆ ಇರ್ತೀನಿ, ನೀನು ಹೋಗ್ಬಾರಮ್ಮ, ನೀನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ರಶ್ಮಿನ ದೇವಸ್ಥಾನಕ್ಕೆ ಕಳಿಸಿರ್ತಾರೆ. ಆ್ಯಂಡ್ ಅಲ್ಲಿಗೆ ಪಾರು ಕೂಡ ಬಂದಿರ್ತಾರೆ. ಶಿವಣ್ಣ ವ್ರತ ಮಾಡ್ತಿರೋದನ್ನ ಪಾರು ರಶ್ಮಿ ಇಬ್ಬರು ಕೂಡ ನೋಡ್ತಾ ಇರ್ತಾರೆ. ಅದಾದಮೇಲೆ ಶಿವಣ್ಣ ಮಕ್ಕಳ ಜೊತೆ ಆಟ ಆಡ್ತಾ ಮಕ್ಕಳಿಗೆಲ್ಲ ಹುಲಿ ವೇಷದ ಥರ ಎದುರಿಸ್ಕೊಂಡು ಆಟ ಆಡಬೇಕಾದ್ರೆ ಸಡನ್ನಾಗಿ ಬೆಟ್ಟದಲ್ಲಿ ಮದುವೆ ಆಗ್ತಾ ಇರುತ್ತಲ್ಲ ಸೀನಾ ಪಿಂಕಿ ಮದುವೆ ಆಗ್ತಿರೋ ಜಾಗಕ್ಕೆ ಹೋಗಬೇಕಾಗತ್ತೆ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಶಿವಣ್ಣನ ಕಣ್ಣು ನಂಬೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಹಸೆಮಣೆ ಮೇಲೆ ಸೀನಾ ಪಿಂಕಿ ಕೂತಿದ್ದಾರೆ. ತನ್ನ ತಂಗಿ ಗಂಡ ಅಲ್ಲಿ ಇನ್ಯಾರ ಜೊತೆನೋ ಕೂತಿದ್ರೆ ಶಿವಣ್ಣನ ಮನಸ್ಸಿಗೆ ಎಷ್ಟು ನೋವಾಗಬಾರ್ದು. ಹಾಗಾಗಿ ಶಿವಣ್ಣಂಗೆ ತುಂಬಾ ಗಾಬರಿ ಆಗುತ್ತೆ. ಇದೇನಿದು, ಈ ಸೀನಾ ಪಿಂಕಿ ಜೊತೆ ಕೂತಿದ್ರಲ್ಲ, ಈ ಹುಡುಗಿಗೆ ನಾನು ಅವತ್ತೇ ಕೂಡ ಹೇಳಿದ್ದೀನಿ, ಆದರೂ ಕೂಡ ಸೀನನ್ನು ಬಿಟ್ಟಿಲ್ಲ. ನನಗೆ ಅವತ್ತೇ ಅನುಮಾನ ಬಂದಿತ್ತು, ಆದರೆ ಅದೇ ನಿಜ ಆಯಿತು. ನನ್ನ ಗುಂಡು ಜೀವನನ ಈ ಸೀನಾ ಹಾಳು ಮಾಡ್ತಾ ಇದ್ದಾನ ಅಂತ ಒಂದೇ ಸಮನೆ ಕೋಪ ಬಂದುಬಿಡುತ್ತೆ. ಹಾಗಾಗಿ ಶಿವಣ್ಣ ಸೀನಾ ಅಂತ ಜೋರಾಗಿ ಕೂಗ್ತಾರೆ. ಆಗ ಅದನ್ನು ಸೀನಾ ಕೇಳಿಸ್ಕೊಂಡು ಶಿವಣ್ಣ ಅಲ್ಲ ಅನಿಸುತ್ತೆ ಅಂತ ಅನ್ಕೋತಾನೆ. ಯಾಕಂದರೆ ಮುಖಕ್ಕೆ ಹುಲಿ ಮುಖವಾಡ ಹಾಕಿರೋದ್ರಿಂದ ಶಿವಣ್ಣ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಆಗ ಸೀನಾ ಯಾರಲ್ಲ ನೀನು ಏನು ಶಿವಣ್ಣನ ಕಡೆಯವನಾ, ಸರಿ ಹೋಗಿ ಹೇಳ ಶಿವಣ್ಣಂಗೆ ಸೀನಾ ಪಿಂಕಿ ಜೊತೆ ಮದುವೆ ಆಗ್ತದೇನೆ ಅಂತಲೇ ಹೇಳು, ಅವನೇನು ಮಾಡ್ತಾನೋ ನಾನು ನೋಡ್ತೀನಿ, ಅವನ ತಂಗಿ ನನಗೆ ಇಷ್ಟ ಇಲ್ಲ, ನಾನು ಪಿಂಕಿ ಜೊತೆನೇ ಮದುವೆ ಆಗಿ ಅವಳ ಜೊತೆನೇ ಸಂಸಾರ ಮಾಡ್ತೀನಿ, ಇದೇ ಊರಲ್ಲಿರ್ತೀನಿ ಅಂತ ಹೇಳಿ ತುಂಬೆಲ್ಲ ಮಾತಾಡ್ತಾನೆ. ಆದರೆ ಶಿವಣ್ಣಂಗೆ ವಿಪರೀತ ಕೋಪ ಬಂದು ತಾನು ಹಾಕ್ಕೊಂಡಿದ್ದಂಥ ಮುಖವಾಡನ ತೆಗಿತಾರೆ. ಅದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಸೀನಾ, ಪಿಂಕಿ ಆ್ಯಂಡ್ ಪಿಂಕಿ ಅಪ್ಪ. ಆಗ ಅಂದರೆ ಇದಾಗಲೇ ವೀರಭದ್ರ ಪ್ಲ್ಯಾನ್ ಮಾಡಿರ್ತಾರೆ, ಆ ಜಾಗಕ್ಕೆ ಶಿವಣ್ಣ ಬಂದರೆ ಶಿವಣ್ಣನಿಗೆ ಹೊಡಿಬೇಕು ಆ್ಯಂಡ್ ಸೀನಾ ಪಿಂಕಿ ಮದುವೆ ನಡೆಸಬೇಕು, ಶಿವಣ್ಣನ ತಂಗಿ ಜೀವನ ಹಾಳಾಗಬೇಕು, ಇದು ವೀರಭದ್ರನ ಉದ್ದೇಶ. ಸೊ ಹಾಗಾಗಿ ಅದೇ ಪ್ಲಾನ್ ಪ್ರಕಾರ ರೌಡಿಗಳೆಲ್ಲ ಬಂದು ಶಿವಣ್ಣನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಶಿವಣ್ಣನಿಗೆ ಮೊದಲೇ ತುಂಬಾ ಶಕ್ತಿ ಇದೆ. ಸೊ ಅವ್ರಿಗೆಲ್ಲ ಹೊಡೆದು ನೆಕ್ಸ್ಟ್ ಸೀನಾ ಹತ್ರ ಬರ್ತಾರೆ. ಆಗ ಪಿಂಕಿ ಅಪ್ಪ ಅದನ್ನ ತಡೆಯೋಕೆ ಹೋಗ್ತಾರೆ. ಸೊ ಪಿಂಕಿ ಅಪ್ಪಂಗೂ ಕೂಡ ಶಿವಣ್ಣನಿಂದ ಏಟ್ ಬೀಳುತ್ತೆ. ನೆಕ್ಸ್ಟ್ ಸೀನನ ಹತ್ರ ಬಂದು ಸೀನನ್ನ ಕಾಲನ್ನು ಹಿಡ್ಕೊಂಡು ಸೀನಾ, ನನ್ನ ತಂಗಿ ಜೀವನನೇ ಹಾಳು ಮಾಡಿದ್ಯಲ್ಲೋ, ನನ್ನ ಗುಂಡು ಏನೋ ಪಾಪ ಮಾಡಿದ್ಲು ಅಂತ ಮುಗ್ದೆ ಜೀವನನ ಹಾಳು ಮಾಡ್ತಾ ಇದೆಯಲ್ಲೋ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ, ನಿನ್ನ ಪ್ರಾಣನ ತೆಗಿತೀನಿ ಅಂತ ಹೇಳಿ ಸೀನಂಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಪ್ರೋಮೋ ಎಂಡ್ ಆಗುತ್ತೆ. ತುಂಬಾ ಇಂಟ್ರೆಸ್ಟ್ ಇದೆ. ಈಗ ಶಿವಣ್ಣಂಗೆ ವಿಷಯ ಗೊತ್ತಾಗಿದೆ. ಸೊ ಸೀನಂಗೆ ಕತಿ ಅಧೋಗತಿ ಅಷ್ಟೇ. ಸೊ ಏನೆಲ್ಲ ಆಗ್ಬೋದು, ಅಥವಾ ಸೀನಂಗೆ ಹೊಡೆಯೋದನ್ನ ರಶ್ಮಿ ಬಂದು ಏನಾದರೂ ತಡಿತಾಳ, ಅಥವಾ ಸೀನಾ ಪಿಂಕಿ ನಡೀಲಿ ಮದುವೆ ನಡೆದು ಬಿಡಲಿ ಬೇಡ ಅಣ್ಣ ಅಂತ ರಶ್ಮಿ
ಲಕ್ಷ್ಮಿನೇ ತಡಿತಾಳ, ಸೊ ಏನೆಲ್ಲ ಆಗ್ಬೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರು ಕೂಡ ನಮ್ಮ ಚಾನಲ್ನ ಮಿಸ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಡೈಲಿ ಅಪ್ಡೇಟ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಈ ಪ್ರೋಮೋ ಎಂಡ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನ ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ.